ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗಿಲ್ಲಬೇಡ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿ ಕಾಯುತ್ತಿದೆ ಕನಸು. ಉಸಿರನೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಏನಪ್ಪ ಆಶಾ ಹಾಡು ಹೇಳ್ತಾ ಇದ್ದಾಳೆ ಅಂದ್ಕೊಂಡ್ರಾ? ಇಲ್ಲ, ಖಂಡಿತ ನನಗೆ ಹಾಡು ಹಾಡಕ್ಕೆ ಬರಲ್ಲ. ನಾನು ಈ ಒಂದು ಸ್ಥಳ ತೋರಿಸ್ಲಿಕ್ಕೋಸ್ಕರ ಅದನ್ನು ಹಾಡಬೇಕಾಯಿತು. ಹುಚ್ಚ ಸಿನಿಮಾದ ಉಸಿರೇ ಉಸಿರೇ ಹಾಡು ಶೂಟಿಂಗ್ ಮಾಡಿದಂಥ ಸ್ಥಳ. ನಾಗರಹಾವಿನ ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಈ ಹಾಡಿನ ಒಂದು ದೃಶ್ಯ ತೆಗೆದಂಥ ಸ್ಥಳಕ್ಕೆ ನಿಮಗೆ ಕರ್ಕೊಂಡು ಬಂದಿದ್ದೀನಿ. ಅದೇ ವಾಣಿ ವಿಲಾಸ ಸಾಗರ. ತುಂಬ ಅದ್ಭುತ ಸ್ಥಳ. ಈ ಸ್ಥಳ ನೋಡುವುದಕ್ಕೂ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಮಾರಿಕಣಿವೆಯ ಮಾರಿಕಾಂಬ ದೇವಸ್ಥಾನ ತೋರಿಸಿದ್ದೆ ಅಲ್ವಾ? ಅಲ್ಲಿನ ಚಿತ್ರದುರ್ಗದ ಜಿಲ್ಲೆಯ ಹಿರಿಯೂರು ತಾಲೂಕಿನ ನೂರಾರು ಹಳ್ಳಿಗಳಿಗೆ ಗ್ರಾಮ ದೇವತೆಯಾಗಿ ಪೊರಿತಾ ಇದ್ದಾಳೆ. ಈ ಡ್ಯಾಮನ್ ಸಹ ಅವಳ ಶಕ್ತಿಯಿಂದಲೇ ನಿಂತಿದೆ ಅನ್ನೋ ಒಂದು ಪ್ರತೀತಿ. ಈ ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನು 1897ರಲ್ಲಿ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು 10 ವರ್ಷದ ಮಗು ಇದ್ದಾಗಲೇ ಪಟ್ಟಕ್ಕೆ ಬರ್ತಾರೆ, ಅವರ ತಂದೆ ತೀರೋದ್ರು ಅಂತ ಹೇಳಿ. ಅವರ ಒಂದು ಪರವಾಗಿ ಅವರ ತಾಯಿ ಕೆಂಪರಾಜಮ್ಮಣ್ಣಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವರ ಆದೇಶದ ಮೇರೆಗೆ ತಾರಾಚಂದ್ ದಲಾಲ್ ಎನ್ನುವ ಇಂಜಿನಿಯರ್ ನೇತೃತ್ವದಲ್ಲಿ ಒಂದು ತಂಡ ನೆರವೇರಿ ಮೈಸೂರಿನ ಅಂದಿನ ದಿವಾನರಾಗಿದ್ದ ಶೇಷಾದ್ರಿ ಅಯ್ಯರವರ ಮುಂದಾಳತ್ವದಲ್ಲಿ ಈ ಅಣೆಕಟ್ಟನ್ನು ಕಟ್ಟಿದ್ರು. ಈ ಅಣೆಕಟ್ಟು ಅತಿ ಎತ್ತರವಾದ ಒಂದು ಬೆಟ್ಟ ಪ್ರದೇಶದ ಮೇಲೆ ಹೋಗಿ ನಿಂತರೆ ನಮ್ಮ ಭಾರತದ ಭೂಪಟ ಥರ ಕಾಣಿಸುತ್ತೆ. ಅಲ್ಲಿಗೆ ಹೋಗ್ಲಿಕ್ಕೂ ಮುಂಚೆ ಆ ಮಾರಿಕಾಂಬೆ ತಾಯಿಯ ಒಂದು ದರ್ಶನ ಪಡೆದು ಇನ್ನೊಮ್ಮೆ ದರ್ಶನ ಪಡೆದು ನಮಸ್ಕಾರ ಮಾಡೋಗೋಣ ಬನ್ನಿ. ಸ್ನೇಹಿತರೆ, ಇದೇ ವಾಣಿ ವಿಲಾಸ ಸಾಗರ ಅಣೆಕಟ್ಟು. ಈ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಹಿರಿಯೂರಿನಿಂದ 20 ಕಿಲೋಮೀಟರ್ ಹಾಗೂ ಚಿತ್ರದುರ್ಗದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಅತಿ ಎತ್ತರವಾದ ಅಣೆಕಟ್ಟು. ಇದು ಏಷ್ಯಾ ಖಂಡದಲ್ಲೇ ಮಾನವ ನಿರ್ಮಿತ ಅತಿ ದೊಡ್ಡದಾದ ಜಲಾಶಯ ಈ ಮಾರಿಕಣಿವೆ. ಫ್ರೆಂಡ್ಸ್ ನೋಡಿ, ಇದು ಜಲಾಶಯದ ಅಣೆಕಟ್ಟು ಥರ ಕಾಣಿಸ್ತಾ ಇಲ್ಲ, ಯಾವುದೋ ಒಂದು ಅದ್ಭುತವಾದ ಒಂದು ಕೋಟೆ ಕಟ್ಟಿದಾರೇನೋ ಅನ್ನೋಷ್ಟು ಸುಂದರವಾಗಿದೆ. ಪ್ರತಿ ಕಲ್ಲು ಸಹ ಒಂದೊಂದು ಕತೆ ಹೇಳುತ್ತೆ, ತನ್ನ ಸುಂದರತೆಯನ್ನು ಸಾರುತ್ತೆ. ಏನು ಅಣೆಕಟ್ಟು ಕಟ್ಟಬೇಕಲ್ಲ ಅಂತ ಕಟ್ಟಿರೋದಲ್ಲ, ವ್ಯವಸ್ಥಿತವಾಗಿ ಜೊತೆಗೆ ಸುಂದರವಾಗಿ ಕಾಣುವಂಥ ಡಿಸೈನ್ ಮೂಲಕ ಕಟ್ಟಿದ್ದಾರೆ ಇದನ್ನು. ಹಾಗೆ ಅಬ್ಸರ್ವ್ ಮಾಡಿ, ಪ್ರತಿ ಕಲ್ಲು ಸಹ ಸುಂದರವಾದ ಕಲ್ಲಿನ ಕೆತ್ತನೆಯಿಂದ ಕಟ್ಟಿದಂತೆ ಕಾಣಿಸ್ತಾ ಇದೆ. ತುಂಬ ಬಲಿಷ್ಠವಾದ ಅತಿ ಎತ್ತರವಾದ ಕಲ್ಲಿನ ಗೋಡೆಯನ್ನು ನಿರ್ಮಿಸಿದ್ದಾರೆ.
ಕಾಮಗಾರಿ 1907ರಲ್ಲಿ ಪೂರ್ಣಗೊಳ್ಳುತ್ತೆ. ಶುರು ಮಾಡಿದ್ದು 1897ರಲ್ಲಿ. 10 ವರ್ಷಗಳ ಕಾಲ ತಗೊಳ್ತು ಇದನ್ನು ಕಟ್ಟಲಿಕ್ಕೆ. ನಾವು ಅಣೆಕಟ್ಟು ನೋಡಲಿಕ್ಕೆ ಮೇಲೆ ಬಂದರೆ ಸುಸ್ತಾಗಿಬಿಡುತ್ತೆ. ಬಿಸಿಲಲ್ಲಿ ಮೇಲೆ ಫುಲ್ಲು ಸ್ಟೆಪ್ಸ್ಗಳನ್ನು ಹತ್ತಬೇಕು. ಹಾಗೆ ಹತ್ತಿ ಬಂತಹ ಪ್ರೇಕ್ಷಕರು ಕೂತ್ಕೊಂಡು ಸುಧಾರಿಸ್ಕೊಳ್ಳಿಕ್ಕೆ ಒಂದು ತಂಗಾಳಿ ಧಾಮ ಮಾಡಿದ್ದಾರೆ. ಕಲ್ಲಿನಲ್ಲೇ ಕಟ್ಟಿದಂತಹ ಈ ಸುಂದರ ಭವನ, ಅಲ್ಲಿ ಕೂತ್ರೆ ಎಷ್ಟು ಮನಸ್ಸಿಗೆ ಆಹ್ಲಾದ ಅನಿಸುತ್ತೆ ಅಂದರೆ, ಆ ತಂಗಾಳಿ ಬೀಸ್ತಾ ಇರುತ್ತೆ, ಆಯಾಸ ಸ್ವಲ್ಪನೂ ಕಾಣಿಸ್ಕೊಳ್ಳಲ್ಲ. ಈ ವಾಣಿವಿಲಾಸ ಜಲಾಶಯ ಇದೆಯಲ್ಲ, ಇದು 1897ರಲ್ಲಿ ಸ್ಟಾರ್ಟ್ ಆಗಿ 1907ರಲ್ಲಿ ಮುಗೀತು. 10 ವರ್ಷಗಳ ಕಾಲ ತಗೊಳ್ತು. ಆದರೆ ಆಗಿನ ಇದರ ವೆಚ್ಚ 45 ಲಕ್ಷ ರೂಪಾಯಿಗಳು. ಈ ವಾಣಿವಿಲಾಸ ಜಲಾಶಯಕ್ಕೆ ತಗುಲಿದಂಥ ವೆಚ್ಚ ಆಗಿನ ಕಾಲದಲ್ಲೇ. ಹಿಂದೆ ಬರಗಾಲ ಪ್ರದೇಶ, ಹಿರಿಯೂರು, ಚಿತ್ರದುರ್ಗ, ಚಳ್ಳಕೆರೆ ಇದೆಲ್ಲ ಬರಗಾಲ ಪ್ರದೇಶ. ಮಳೆ ಕಂಡರೆ ಮಾತ್ರ ಬೆಳೆ ಇತ್ತು. ಆ ಬರಗಾಲವನ್ನು ನೀಗಿಸ್ಲಿಕ್ಕೋಸ್ಕರ ಮೈಸೂರಿನ ಒಡೆಯರು ಈ ವೇದಾವತಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಅಲ್ಲಿನ ಜನಗಳಿಗೆ ನೀರಿನ ಸೆಲೆ ದೊರಕಿಸ್ಕೊಡ್ಲಿಕ್ಕೆ ಇದನ್ನು ಕಟ್ಟಿದರು. ಈ ಏನು ಅಣೆಕಟ್ಟಿದೆಯಲ್ಲ, ಇದು ವೇದಾವತಿ ನದಿಗೆ ಅಣೆಕಟ್ಟಾಗಿ ಕಟ್ಟಿದ್ದಾರೆ. ಈ ವೇದಾವತಿ ನದಿ ಇದೆಯಲ್ಲ, ಇದು ಚಿತ್ರದುರ್ಗ ಜಿಲ್ಲೆಯ ಒಂದು ಪ್ರಮುಖ ನದಿ. ಆದರೆ ಈ ವೇದಾವತಿ ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತದಲ್ಲಿ. ಚಂದ್ರದ್ರೋಣ ಪರ್ವತ ಅಂದರೆ ಈಗಿನ ನಾವೇನು ಬಾಬಾ ಬುಡನ್ಗಿರಿ ಅಂತ ಕರಿತೀವಲ್ವಾ, ಅಲ್ಲಿ ಹುಟ್ಟಿದಂತಹ ನದಿ ಇದು. ಇದರ ಮೂಲ ಹೆಸರು ವೇದ ಅಂತ ಹೇಳಿ. ಈ ವೇದ ನದಿ ಬಾಬಾ ಬುಡನ್ಗಿರಿಯಲ್ಲಿ ಹುಟ್ಟಿ ಹರಿದು ಬರುವಾಗ ಕಡೂರಿನ ಬಳಿ ಅವತಿ ಎನ್ನುವ ಇನ್ನೊಂದು ನದಿಯನ್ನು ಸೇರಿ ಮುಂದೆ ಜೊತೆಯಾಗಿ ಬರ್ತಾಳೆ. ಹಾಗಾಗಿ ಈ ವೇದ ಅವತಿ ಅಂದರೆ ವೇದಾವತಿಯನ್ನ ಹೆಸರು ಬಂತು ಇದಕ್ಕೆ. ಸ್ನೇಹಿತರೆ, ಈ ಜಲಾಶಯ 130 ಅಡಿ ಉದ್ದ ಹಾಗೂ 142 ಅಡಿ ಎತ್ತರವನ್ನು ಹೊಂದಿದೆ. ವೇದಾವತಿ ನೀರು ವ್ಯರ್ಥ ಆಗ್ತಾ ಇತ್ತಲ್ವ, ಈ ನೀರನ್ನು ಚಿತ್ರದುರ್ಗದ ಜನರಿಗೆ ಕುಡಿಯುವ ನೀರು ಹಾಗೂ ಕೃಷಿ ಚಟುವಟಿಕೆಗೆ ಸೌಲಭ್ಯ ಕಲ್ಪಿಸಲು ಕಟ್ಟಿದ್ರು. ಈ ವೇದಾವತಿ ನದಿ ಮೇಲೆ ಡ್ರೋನ್ ಪಾಯಿಂಟಿಂದ ನೋಡಿದ್ರೆ ಸೇಮ್ ಭಾರತದ ಮ್ಯಾಪ್ ಥರ ಕಾಣುತ್ತೆ ತುಂಬಿದಾಗ. ಈಗಲೂ ಸಹ ಅಷ್ಟೇ, ನಿಮಗದನ್ನು ತೋರಿಸ್ತೀನಿ ನೋಡಿ. ನೋಡಿ, ಆ 2 ಬೆಟ್ಟಗಳ ನಡುವೆ ಬರೋದು ಅದೇ ಆ ಒಂದು ನದಿಯ ತಲೆ ಥರ ಕಾಣಿಸುತ್ತೆ. ಈ ಅಣೆಕಟ್ಟು 30 TMC ಅಡಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. 130 ಅಡಿಗಳ ಸಂಪೂರ್ಣ ಜಲಾಶಯದ ಮಟ್ಟವನ್ನು ಹೊಂದಿದೆ. ಆದರೆ ಅದರ ನೀರಿನ ಮಟ್ಟ 135 ಅಡಿಗಳವರೆಗೆ ಮಾತ್ರ ನಾವು ಅಳೆಯಬಹುದು. ಎಷ್ಟೋ ಬಾರಿ ಅಣೆಕಟ್ಟು 120 ಅಡಿಗಳು ದಾಟಿದೆ. ಈ ಸೇತುವೆ ಮೇಲೆ ಈಗ ಹೋಗಲಿಕ್ಕೆ ಅವಕಾಶ ಇಲ್ಲ. ಮೇಲೆ ವ್ಯೂ ಪಾಯಿಂಟಿಂದ ನೋಡೋಣ ಅಂತೇಳಿ ಮೇಲೆ ಹತ್ತೋದ್ವಿ ನಾವು. ಅಲ್ಲೂ ಸಹ ಹೋಗ್ಲಿಕ್ಕೆ ಎಷ್ಟು ಅಚ್ಚುಕಟ್ಟಾಗಿ ಒಂದು ಸ್ಟೆಪ್ಸ್ಗಳನ್ನು, ತಡೆ ಗೋಡೆಗಳನ್ನು ಕಟ್ಟಿದ್ದಾರೆ ಅಂದರೆ, ಇದು 1897ರಲ್ಲಿ ಕಟ್ಟಿದಂಥ ಒಂದು ಕಾಮಗಾರಿ ಅನಿಸೋದೇ ಇಲ್ಲ, ಅಷ್ಟು ನೀಟಾಗಿದೆ. ಈಗಿನ ಕಾಲದಲ್ಲಿ ಈ ಥರ ಕಾಮಗಾರಿಗಳು ಮಾಡಿ 10 ವರ್ಷ 15 ವರ್ಷಕ್ಕೆ ಎಲ್ಲ ಕಿತ್ತು ಬರ್ತಾ ಇರ್ತವೆ. ಇದು 100 ವರ್ಷಗಳಾದ್ರೂ ಇನ್ನೂ ಎಷ್ಟು ಚೆನ್ನಾಗಿದೆ ಅಂದರೆ, ಆಮೇಲೆ ಆ ಬೆಟ್ಟ ಕುಸಿಬಾರ್ದು ಅಂತ ಹೇಳಿ ಕಲ್ಲುಗಳನ್ನು ಜೋಡಿಸಿ
ಈ ಬಾವಿ ಕಟ್ಟೆಗೆ ನಾವು ಕಲ್ಲು ಜೋಡಿಸ್ತೀವಲ್ಲ ಆ ರೀತಿ ಕಟ್ಟಿ ಅದಕ್ಕೆ ಸುಣ್ಣ ಬಳಿದಿದ್ದಾರೆ. ಅದು ಎಷ್ಟು ಅದ್ಭುತ ತಾಣ ಅಂತಂದರೆ, ಎಷ್ಟೋ ಫಂಕ್ಷನ್ಗಳಲ್ಲಿ ಮಾಡ್ತಾರೆ. ಇಲ್ಲೊಬ್ಬರು ತಮ್ಮ ಬರ್ತ್ಡೇನಲ್ಲಿ ಆಚರಿಸ್ಕೊಳ್ತಾ ಇದ್ರು. ಆ ಮಾರಿಕಾಂಬೆ ದೇವಿಗೆ ಹಣ್ಣುಕಾಯಿ ಮಾಡಿಸ್ಬಿಟ್ಟು ಅವಳಲ್ಲಿ ಆಶೀರ್ವಾದ ಬೇಡ್ಬಿಟ್ಟು ಇಲ್ಲಿ ಬರ್ತ್ಡೇಗಳನ್ನು ಆಚರಿಸ್ಕೊಳ್ತಾ ಇದ್ರು. ಆ ಒಂದು ಪ್ರಕೃತಿ ಸೌಂದರ್ಯ ನೋಡಿದ್ರೆ ಅಲ್ಲ ಹಾಗನ್ಸುತ್ತೆ, ಅಲ್ಲಿ ಬರ್ತ್ಡೇ ಆಚರಿಸ್ಕೊಳ್ಳೋಣ, ಇನ್ನು ಯಾವುದೋ ರೀತಿಯ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ, ಅಷ್ಟು ರಮಣೀಯವಾದಂಥ ಸ್ಥಳ. ಅದೇನು ವೈಟ್ ಸುಣ್ಣ ಹಚ್ಚಿ ಬಾಕ್ಸ್ ಮಾಡಿದಾರಲ್ಲ, ಅದೆಲ್ಲ ವ್ಯೂ ಪಾಯಿಂಟ್ಸ್ಗಳು. ಅಂದರೆ ಒಂದೊಂದು ಸ್ಟೆಪ್ಪಲ್ಲೂ ನಿಂತ್ಬಿಟ್ಟು ನೋಡಿದ್ರೂ ಒಂದೊಂದು ರೀತಿ ಮನೋಹರವಾಗಿ ಕಾಣುತ್ತೆ ಮಾರಿಕಣಿವೆ ಒಂದು ಈ ಜಲಾಶಯ. ಇದೆಲ್ಲ ವ್ಯೂ ಪಾಯಿಂಟ್ಸ್ಗಳು. ಈಗ ನೋಡಿ ಫ್ರೆಂಡ್ಸ್, ಆ ಎರಡು ಗುಡ್ಡದ ಮಧ್ಯೆ ಹಿಂದೆ ಇರುವ ನೀರು ಭಾರತದ ತಲೆ ಥರ ಕಾಣಿಸುತ್ತೆ. ಒಂದು ಬೇಸರದ ಸಂಗತಿ ಅಂದರೆ, ಬರೀ ಅಲ್ಲಿ ಈ ಮನೋಹರ ದೃಶ್ಯ ನೋಡೋದಕ್ಕಿಂತ ಅದರ್ ಇದು ನೋಡೋದೇ ಜಾಸ್ತಿ ಆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಪಕ್ಕ ಭಾರತ ಮ್ಯಾಪ್ ಟೈಪ್ ಕಾಣಿಸ್ತಾ ಇದೆ ನೋಡಿ. ಆ ಗುಡ್ಡದ ನಡುವಿನ ಆಚೆಯ ಭಾಗ ತಲೆ, ಈಚೆಯ ಭಾಗ, ಈ ಫ್ರಂಟು ಬ್ಯಾಕು ಎಲ್ಲ ಕಾಣಿಸ್ತಾ ಇದೆ ನೋಡಿ. ಡೌನ್ ಮ್ಯಾಪಿನ ಡೌನ್ ಭಾಗ ಅದೆಲ್ಲ ಈ ಥರ. ಅಂದರೆ ನಾವು ಕಲ್ಪನೆ ಮಾಡ್ಕೊಳ್ಳಿ, ಅಲ್ಲಿ ಕ್ಲೀನಾಗಿ ಬರುತ್ತೆ ನೋಡಿ. ಈ ಅಣೆಕಟ್ಟು 30 TMC ಅಡಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಅಣೆಕಟ್ಟು 130 ಅಡಿಗಳ ಸಂಪೂರ್ಣ ಜಲಾಶಯದ ಮಟ್ಟವನ್ನು ಹೊಂದಿದೆ. ಆದರೆ ಅದರ ನೀರಿನ ಮಟ್ಟ 135 ಅಡಿಗಳವರೆಗೆ ಮಾತ್ರ ಅಳೆಯಬಹುದು. ಮತ್ತೆ ಈ ಪ್ರೇಕ್ಷಕರು ಏನು ಮೇಲೆ ಬೆಟ್ಟದ ಮೇಲೆ ಹತ್ತಿ ಬರ್ತಾರಲ್ವ, ಅವರಿಗೆ ಆಯಾಸ ಆಗಬಾರ್ದು ಅಂತೇಳಿ ಅಲ್ಲಲ್ಲೇ ದೊಡ್ಡ ದೊಡ್ಡ ಮರಗಳನ್ನು ನೆಟ್ಟಿ ಒಂದು ನೆರಳನ್ನು ಮಾಡಿದ್ದಾರೆ. ಯಾವುದೇ ಅಷ್ಟು ಎತ್ತರವಾದ ಬೆಟ್ಟ ಹತ್ತಿದ್ರೆ ಎಲ್ಲೂ ಆಯಾಸ ಆಗಲ್ಲ, ಯಾಕೆಂದರೆ ಅಲ್ಲಲ್ಲೇ ದೊಡ್ಡ ದೊಡ್ಡ ಮರಗಳ ಗಾಳಿ ಸಿಕ್ಕತ್ತೆ. ಈ ಆಣೆಕಟ್ಟು ಎಷ್ಟೋ ಸಲ 120 ಅಡಿ ದಾಟಿದೆ ಅಂತೆ. ಇದು ಅಲ್ಲಿ ಗೆಸ್ಟ್ ಹೌಸ್, ಉಳಿಲಿಕ್ಕೆ ವ್ಯವಸ್ಥೆ ಇದೆ. ಈಗ ನೋಡಿ ಫ್ರೆಂಡ್ಸ್, ನೀಟಾಗಿ ಗೊತ್ತಾಗ್ತಾ ಇದೆ ಅಲ್ಲ, ಭಾರತ ಮ್ಯಾಪ್ ತರ ಕಾಣಿಸ್ತಾ ಇರೋದು. ಈ ಆಣೆಕಟ್ಟು KRS ಕಟ್ಟಲಿಕ್ಕೆ ಇದು ನೀಲಿ ನಕ್ಷೆಯಾಗಿ ಹೇಳುತ್ತೆ. ಅಂದರೆ
ಇದರ ಒಂದು ಸ್ಫೂರ್ತಿಯಿಂದನೇ, ಈ ಅಣೆಕಟ್ಟಿನ ಸ್ಫೂರ್ತಿಯಿಂದ KRS ಡ್ಯಾಮ್ ಕಟ್ಟಿದ್ದು. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ. ವಿಂಡ್ ಮಿಲ್ ಇದೆ, ಅಂದರೆ ಗಾಳಿಯ ವೇಗಕ್ಕೆ ಚಲಿಸುವ ಒಂದು ಫ್ಯಾನ್ಗಳಿದ್ದಾವೆ. ಸುಂದರವಾದ ಬೆಟ್ಟಗುಡ್ಡ. ವಾಸ್ತುಶಿಲ್ಪದ ಪ್ರಕಾರ ಇದು ಕರ್ನಾಟಕದ ಸುಂದರವಾದ ಅಣೆಕಟ್ಟುಗಳಲ್ಲಿ ಒಂದು ಅಂತ ಹೇಳ್ಬೋದು. ಕರ್ನಾಟಕದ ಮೊದಲ ಅಣೆಕಟ್ಟು. ಈ ಅಣೆಕಟ್ಟು ಕಟ್ಟುವಾಗ 10 ವರ್ಷಗಳ ತಗೊಳ್ತು ಸಮಯ. 5 ವರ್ಷಗಳಲ್ಲೇ, ಅಂದರೆ ಈ ಅಣೆಕಟ್ಟು ಪ್ರಾರಂಭಿಸಿ 5 ವರ್ಷಗಳಲ್ಲಿ ಹಣಕಾಸಿನ ಒಂದು ತೊಂದರೆಯಾಗಿ ಅಣೆಕಟ್ಟು ನಿಲ್ಲುವ ಸಂದರ್ಭ ಬಂತಂತೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿಯಾದ ಕೆಂಪರಾಜಮ್ಮಣ್ಣಿಯವರು ತಮ್ಮ ಎಲ್ಲ ಒಡವೆಗಳನ್ನು ಮಾರಿ ಈ ಅಣೆಕಟ್ಟಿಗೆ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದ್ರಂತೆ. ಇಲ್ಲಿ ಒಂದು ಫ್ಯಾಮಿಲಿ ಸುಂದರ ಪ್ರಕೃತಿ ಮಡಿಲಿನಲ್ಲಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡ್ರು. ಎಂಥ ಒಂದು ಸುಂದರ ಪ್ರದೇಶ ಅಂದರೆ, ಆ ಒಂದು ಅಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದೇ ಒಂದು ಪುಣ್ಯ ಅನ್ನಿಸ್ತು ನನಗೆ. ಅಷ್ಟು ಸುಂದರ ಪ್ರದೇಶ. ಕನ್ನಡಿಗನಾಗಿ ಹುಟ್ಟಿದ ಮೇಲೆ ಈ ಪ್ರದೇಶ ನೋಡಲೇಬೇಕು ಫ್ರೆಂಡ್ಸ್. ಇಲ್ಲಿ ಈ ಅಣೆಕಟ್ಟಿನ ಚರಿತ್ರೆ ಅಂದರೆ, ಅವ್ರು ಕಟ್ಟಿಸಿದಂಥವರು, ಅಲ್ಲಿ ತಗುಲಿದ ವೆಚ್ಚ, ಅದೆಲ್ಲ ಈ ಒಂದು ಸುಂದರ ಭವನದ ಒಳಗಡೆ ಲಿಪಿಯಲ್ಲಿ ಕೆತ್ತಿಟ್ಟಿದ್ದಾರೆ. ಹಳೆಗನ್ನಡ ಲಿಪಿಯಲ್ಲಿ ಕೆತ್ತಿಟ್ಟಿದ್ದಾರೆ, ಬರೆದಿದ್ದಾರೆ. ಬರಗಾಲದ ಪ್ರದೇಶವಾಗಿದ್ದ ದುರ್ಗ, ಹಿರಿಯೂರು ಈ ಪ್ರದೇಶಗಳಿಗೆ ನೀರಿನ ವ್ಯವಸ್ಥೆ ಕಟ್ಟಿ ಸುಂದರ ಅಣೆಕಟ್ಟು ಕಟ್ಟಿದಂತಹ ಒಂದು ಶಿಲ್ಪಿಗಳಿಗೆ ನಮ್ಮ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಒಮ್ಮೆ ಬಂದು ನೋಡಿ. ತುಂಬ ಅದ್ಭುತ ಸ್ಥಳ. ಥ್ಯಾಂಕ್ ಯು ಸೋ ಮಚ್.